ನಮಸ್ಕಾರ ಎಲ್ರಿಗೂ ಎಲ್ಲರೂ ಚೆನ್ನಾಗಲಿ ಅಂತ ಬಯಸ್ತಾ ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ. ಮಿನಿ ವ್ಲಾಗ್ ಅಲ್ಲ, ಲಾಂಗ್ ವ್ಲಾಗೆ. ಸೊ ಬೆಳಗ್ಗೆ ಎದ್ದು ನಮ್ಮ ವೆಂಕಟಪ್ಪಗೊಂದು ನಮಸ್ಕಾರ ಮಾಡಿ ನಾವು ಮನೆ ಬಿಟ್ವಿ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂದರೆ ಪಾಪಗೆ ಮುಡಿ ಕೊಡಿಸ್ತಾ ಇದ್ದೀನಿ. ಮೊದಲನೇ ಮುಡಿ ನಮ್ಮ ಯಜಮಾನ್ರವ್ರ ಊರಲ್ಲಿ, ಎರಡನೇ ಮುಡಿ ತಿರುಪತಿಯಲ್ಲಿ, ಮೂರನೇ ಮುಡಿ ನಮ್ಮ ಮಮ್ಮಿಯವರ ಮನೆ ದೇವರು ವೀರಭದ್ರ ಸ್ವಾಮಿ, ಅಂದರೆ ಅಪ್ಪನ ಮನೆ ದೇವರು, ನಮ್ಮ ಅಪ್ಪನ ಮನೆ ದೇವರು ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ. ನಾವಿಲ್ಲಿಂದ ಕಾರ್ ಎತ್ಕೊಂಡು ನಮ್ಮ ಮಮ್ಮಿ ಮನೆಗೆ ಹೋದ್ವಿ. ನಮ್ಮ ಮಮ್ಮಿನ ಮತ್ತು ನನ್ನ ತಮ್ಮನೂ ನಮ್ಮ ಡ್ಯಾಡಿನೂ ಎತ್ತಾಕೊಂಡು ಸೀದಾ ಊರ ಕಡೆ ಹೊರಟ್ವಿ. ಅಷ್ಟರಲ್ಲಿ ನಮ್ಮ ಮಮ್ಮಿ ಈಚೆಲ್ಲ ಯಾಕೆ ನಾಷ್ಟ ಮಾಡ್ತೀರಾ, ಬನ್ನಿ ನಾನೇ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ನಮಗೆ ಮಾಡ್ಕೊಂಬಂದಿದ್ರು. ಪಾಪ ಪುಳಿಯೋಗರೆ ಎಲ್ಲ ತಿನ್ನಲ್ಲ ಅಂದ್ಬಿಟ್ಟು ಅವ್ನಿಗೆ ಪುರಿ ಮಾಡ್ಕೊಂಬಂದಿದ್ರು. ಸೊ ನಾವು ಕಿಚನ್ ಹಳ್ಳಿ ಮನೇಲಿ ಬ್ರೇಕಿಗೆ ಹಾಕ್ಕೊಳ್ಳೋಣ ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮಮ್ಮ ಎಲ್ಲ ಪ್ಲ್ಯಾನ್ ಉಲ್ಟಾ ಮಾಡಿಬಿಟ್ರು. ಸೊ ನೋಡಿ ನನ್ನ ಮಗ ಅದನ್ನೂ ತಿನ್ನಲ್ಲ, ಅವನಿಗೆ ತಿನ್ಸೋದು ಸಿಕ್ಕಾಪಟ್ಟೆ ಕಷ್ಟ. ಇವನೇ ನನ್ನ ತಮ್ಮ. ನಮಗೆ ನಮಗೆಲ್ಲರಿಗೂ ರೋಡ್ ಮಧ್ಯ ಬ್ರೇಕ್ ಹಾಕ್ಕೊಂಡಿದ್ದರಿಂದ ನಮ್ಮ ಪಾಪನ ಹಿಡಿಯೋದೇ ಸಾಹಸ ಆಗಿಬಿಟ್ಟಿತ್ತು. ಹೋಗ್ತಿದ್ದ ರೋಡ್ ಸೈಡ್ಗೆ, ಬಟ್ ಅಂದರೂ ಕೇರ್ಫುಲ್ಲಾಗಿ ನೋಡ್ಕೊಂಡ್ವಿ. ನಾಷ್ಟ ಮಾಡಿಬಿಟ್ಟು ಸೀದಾ ಬ್ರೇಕ್ ಎಲ್ಲ ಕೊಡ್ದಂಗೆ ನಾಗಮಂಗ್ಲಾಗೆ ಹೋದ್ವಿ. ನಾಗಮಂಗ್ಲದಲ್ಲಿರೋದು ನಮ್ಮ ವೀರಭದ್ರ ಸ್ವಾಮಿ ದೇವಸ್ಥಾನ. ಸೊ ನಾಗಮಂಗ್ಲಕ್ಕೆ ಹೋಗಾದ್ಮೇಲೆ ಮಮ್ಮಿ ಇಲ್ಲಿಂದನೇ ಹೂವು ಎಲ್ಲ ತೊಗೊಂಡಿದ್ರು. ಬಟ್ ಬೇರೆ ಸ್ವಲ್ಪ ಐಟಮ್ಸ್ ತೊಗೋಬೇಕಾಗಿತ್ತು ಪೂಜೆಗೆ ಅಂತ ಹೇಳ್ಬಿಟ್ಟು ನಾವು ಸೀದಾ ಹೋಗ್ಬೇಕಿದ್ದೆ ನಾಗಮಂಗ್ಲ ಸಂತೆಗೆ. ಸೊ ಅಲ್ಲಿಂದ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ನನ್ನ ತಮ್ಮ ಪೂಜೆ ಮಾಡ್ದೆ. ಅದಾದಮೇಲೆ ನಮ್ಮ ಪಾಪು ಕೈಲೂ ಪೂಜೆ ಮಾಡಿಸ್ಬಿಟ್ಟು ಇವಾಗ ಪಾಪುಗೆ ನಾವೇನು ಹೇಳ್ಕೊಡೋದು ಬೇಡ, ಅವನೇ ಪೂಜೆ ಮಾಡೋದು ಕಲ್ತ್ಬಿಟ್ಟಿದ್ದಾನೆ. ಪೂಜೆ ಮಾಡಾದ್ಮೇಲೆ ನಮಸ್ಕಾರ ಮಾಡೋದು ಕಲ್ತ್ಬಿಟ್ಟಿದ್ದಾನೆ. ಫುಲ್ಲು ಅಡ್ಬಿಟ್ಬಿಟ್ಟು ನಮಸ್ಕಾರ ಮಾಡ್ತಾನೆ. ಪಾಪದು ನನ್ನ ತಮ್ಮದು ಪೂಜೆ ಆದಮೇಲೆ ನಾವೆಲ್ಲರೂ ಮಿಕ್ಕಿರೋರು ಪೂಜೆ ಮಾಡಿದ್ವಿ. ಅದಾದಮೇಲೆ ಮುಡಿ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಮುಡಿ ಕೊಡ್ಸೋಕೆ ಹೋದ್ವಿ. ಪಾಪು ತುಂಬ ಅಳ್ತಿದ್ದ. ನಾನು ಅಂದ್ಕೊಂಡಿದ್ದೆ ಅಳಲ್ಲ ಅಂತ. ಬಿಕಾಸ್ ತಿರುಪ್ತಿಗೆ ಹೋದಾಗ ಅವ್ನು ಅಷ್ಟು ಎತ್ತಿರಲಿಲ್ಲ. ಫಸ್ಟ್ನೇ ಮುಡಿಯಲ್ಲೂ ಅಷ್ಟೇ ಅವನಿಗೆ ಪಟಾಕಿ ಸುಸರ್ಬತ್ತಿ ಇಟ್ಕೊಂಡು ಮುಡಿ ಮಾಡಿಸ್ಬಿಟ್ಟಿದ್ವಿ. ಬಟ್ ಈ ಸಲ ಮುಡಿ ಮಾಡಿಸುವಾಗಂತೂ ತುಂಬ ಅತ್ತ. ಇವಾಗಲೂ ಕೂಡ ಮನೆಗೆ ಬಂದುಬಿಟ್ಟು ಅಮ್ಮ ಬೈ, ಮಾಮ ಬೈ ಅಂತ ಹೇಳ್ತಾನೆ ಇರ್ತಾನೆ. ಮುಡಿ ಕೊಡಿಸ್ಬಿಟ್ವಿ ನಾವು ಅಂತ ಹೇಳ್ಬಿಟ್ಟು. ಅದಾದಮೇಲೆ ದೇವ್ರ ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಇಟ್ಕೊತಾ ಇದ್ವಿ. ಸೊ ನಾವೇನು ಇಲ್ಲಿಂದ ಯಾವುದೋ ಐಟಮ್ಸ್ ಎತ್ಕೋಗೋಗಿಲ್ಲ. ತಟ್ಟೆ ಪಾತ್ರೆನ ಎತ್ಕೊಳ್ಳೋಗೋರಿದೆ, ದೇವಸ್ಥಾನದಲ್ಲೇ ಎಲ್ಲ ಇರುತ್ತೆ. ಸೊ ಹಾಗಾಗಿ ಯಾವುದೇ ಥರ ಟೆನ್ಷನ್ ಇರಲ್ಲ. ಎಲ್ಲನೂ ಜೋಡಿಸ್ಕೊಂಡು ಆದಮೇಲೆ ಒಳಗಡೆ ಹೋಗಿದ್ವಿ. ಪಾಪುಗೆ ಗಂಧ ಹಚ್ಬಿಟ್ಟು ಪೂಜೆ ಶುರು ಮಾಡಿದ್ರು. ಮೊದಲನೇ ಪೂಜೆ ವೀರಭದ್ರ ಸ್ವಾಮಿಗೆ, ಎರಡನೇ ಪೂಜೆ ಭದ್ರಕಾಳಮ್ಮ ತಾಯಿಗಿರುತ್ತೆ. ಮೊದಲನೇ ಪೂಜೆ ಮುಗಿಸ್ಕೊಂಡು ವೀರಭದ್ರ ಸ್ವಾಮಿಗೆ ನಾನು ಹೋಗಿದ್ದು ಭದ್ರಕಾಳಮ್ಮನ ದೇವಸ್ಥಾನಕ್ಕೆ. ಪಕ್ಕದಲ್ಲೇ ಇದೆ. ಭದ್ರಕಾಳಮ್ಮಂಗೆ ಮೊಡ್ಲಕ್ಕಿ ಕೊಟ್ಬಿಟ್ಟು ಎಲ್ಲ ನಿನ್ನ ಮೇಲೆ ಭಾರ ಹಾಕ್ತೀನಿ ನೋಡ್ಕೋ ತಾಯಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಕೊಂಡು ಊರ ಕಡೆಗೆ ಹೊರಟ್ವಿ. ಮಮ್ಮಿ ನಾಗಮಂಗ್ಲದಲ್ಲಿ ನೇರಳೆಹಣ್ಣು ಚೆನ್ನಾಗಿದೆ, ನಾಟಿ ನೇರಳೆಹಣ್ಣು ಸಿಕ್ತು ಅಂತ ಹೇಳ್ಬಿಟ್ಟು ತೊಗೊಂಡ್ರು. ನಾನು ಯೂಶ್ವಲಿ ಸಿಕ್ಕಾಪಟ್ಟೆ ನೇರಳೆಹಣ್ಣು ತಿಂತೀನಿ. ನೇರಳೆಹಣ್ಣು, ಹಲಸಿನ ಹಣ್ಣು, ಮಾವಿನ ಹಣ್ಣು ಈ ಥರದ್ದೆಲ್ಲ ತುಂಬಾ ತಿಂತೀನಿ ನಾನು. ಸೊ ಅದಾದಮೇಲೆ ಊರಿಗೆ ಹೋಗಿದ್ವಿ. ಅಷ್ಟರಲ್ಲಿ ಆಲ್ರೆಡಿ ನಮ್ಮ ಚಿಕ್ಕಮ್ಮ ಒಡೆ ಪಾಯಸ ರೆಡಿ ಮಾಡಿಬಿಟ್ಟು ಅಡುಗೆ ರೆಡಿ ಮಾಡಿಬಿಟ್ಟಿದ್ರು ಬರ್ತೀವಿ ಅಂತ. ಬಟ್ ನಾವು ಅವ್ರಿಗೆ ಶುಕ್ರವಾರ ಬರ್ತೀವಿ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ನಾವು ಗುರುವಾರನೇ ಹೋದ್ವಿ. ಅಂದರೂ ಕೂಡ ಅವರು ಎಲ್ಲ ಅಡುಗೆ ರೆಡಿ ಮಾಡಿ ಪಾಪ ನಮಗೆ ಅಂತ ಮಾಡಿದ್ರು. ಅಲ್ಲೇ ಊಟ ಮುಗಿಸ್ಕೊಂಡು ಒಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಬೆಕ್ಕು ಮರಿ ಹಾಕಿತ್ತು, 3 ಮರಿ ಇತ್ತು. ಪಾಪನ ನೋಡ್ಸಿದ್ರೆ ಬಿಡ್ತಾನೋ ಇಲ್ವೋ, ಕರ್ಕೊಂಡೋಗೋಣ ಅಂತ ಹೇಳ್ತಾನೆ ಅಂತ ಅಂದ್ಕೊಂಡಿದ್ವಿ. ಇದೇ ನೋಡಿ ಅದರಮ್ಮ, ಅದು 3 ಮರಿ ಹಾಕಿದೆ. ಅವ್ನು ತುಂಬ ಎತ್ಕೊಬಿಡೋಣ, ಆಟಾಡ್ಸೋಣ ಅಂತ ಹೇಳ್ತಿದ್ದ. ಬಟ್ ನನಗೆ ಭಯ. ಇದೆ ನೋಡಿ ನಮ್ಮ ಊರು. ಇದು ಬಂದುಬಿಟ್ಟು ನಾಗಮಂಗ್ಲ ಒಳಗಡೆ ಬಂದರೆ ಬೋಗಾದಿ ಹತ್ರ ಅಮ್ಮನೂರು ಮಾದಳ್ಳಿ ಅಂತ, ಅಪ್ಪನೂರು ಕಲೇನಹಳ್ಳಿ ಅಂತ, ಇದು ಕಲೇನಹಳ್ಳಿ, ಅದು ನಮ್ಮ ಮನೆ. ಸೊ ಅಲ್ಲಿಂದ ಹೊರಟ್ವಿ. ಎಳ್ನೀರು ಕುಡ್ಕೊಂಡು ಹೊಲ್ದ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ. ಅಲ್ಲೇ ನಮ್ಮ ಊರಿನ ಮಾರಮ್ಮನ ದೇವಸ್ಥಾನ ಇತ್ತು. ಮಾರಮ್ಮನ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಅಲ್ಲಿಂದ ಸೀದಾ ಹೊರಟಿದ್ದೆ ನಮ್ಮ ಹೊಲಕ್ಕೆ. ಅಲ್ಲಿ ಎಳ್ನೀರು ಕುಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಬೆಂಗಳೂರಿಂದ ಬರ್ತಿದ್ದಾರೆ ನಮ್ಮ ಮಮ್ಮಿ ಅಂತ ಹೇಳ್ಬಿಟ್ಟು ಕಾಯಿಗಳನ್ನೆಲ್ಲ ಕೆಡಗಿಸಿ ಹಾಕಿದ್ರು. ಬೆಂಗಳೂರಿಗೆ ತೊಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಮಾವಿನ ಹಣ್ಣುಗಳು, ಒಂದಷ್ಟು ಮಾವಿನಕಾಯಿಗಳು, ತೆಂಗಿನಕಾಯಿಗಳು, ರಾಗಿ ಎಲ್ಲನೂ ಕೊಟ್ಟು ಕಳಿಸಿದ್ರು ನಮ್ಮ ಚಿಕ್ಕಮ್ಮ. ಕಾಯಿ ಕೆಡಗಿಸಿದ್ರು, ಸುಲಿಯೋಕೆ ಯಾರೂ ಸಿಕ್ಕಿರಲಿಲ್ಲ ಅಂದ್ಬಿಟ್ಟು ಚಿಕ್ಕಮ್ಮ ಸುಲಿಸಿರ್ಲಿಲ್ಲ. ನಮ್ಮ ಮಮ್ಮಿ ನನ್ನ ತಮ್ಮ ಚಿಕ್ಕಮ್ಮನೇ ಸೇರ್ಕೊಂಡು ಸುಲಿದ್ರು. ಸೊ ಇಲ್ಲಿ ನೋಡಿ ನಮ್ಮ ಮಮ್ಮಿ ನನ್ನ ತಮ್ಮ ಸುಲಿದಾದ್ಮೇಲೆ ನಮ್ಮ ಚಿಕ್ಕಮ್ಮ ಸುಲಿಯೋಕೆ ಸ್ಟಾರ್ಟ್ ಮಾಡಿದ್ರು. ಇದು ನಮ್ಮ ಮಾವಿನ ಮರ. ನಂಗೆ ಅದು ನೋಡಿದಾಗೆಲ್ಲ ತುಂಬ ಖುಷಿ ಆಗುತ್ತೆ. ಅದರಲ್ಲೆಲ್ಲ ಆಟ ಆಡ್ಕೊಂಡು ಬೆಳೆದಿದ್ವಿ ನಾವು. ಸಮ್ಮರಲ್ಲಂತೂ ನಾನು ಆಲ್ಮೋಸ್ಟ್ ಊರಲ್ಲೇ ಇರ್ತಿದ್ದೆ. ಸೊ ಮಮ್ಮಿ ಊರಲ್ಲಿ ಜಾಸ್ತಿ ಇರ್ತಿದ್ದೆ, ಅಪ್ಪ ಊರಲ್ಲಿ ಸ್ವಲ್ಪ ಕಡಿಮೆ, ಡ್ಯಾಡಿ ಊರಲ್ಲಿ. ಅಂದ್ರೂ ಇದ್ದಿದ್ದು ಸ್ವಲ್ಪ ಟೈಮಲ್ಲೇ ನಂಗೆ ತುಂಬ ಮೆಮೊರೀಸ್ ಇತ್ತು. ನಮ್ಮ ಹಂಚಿನ ಮನೆಯಲ್ಲಿ ಮೆಮೊರೀಸು, ಮಾವಿನ ಮರದ ಮೇಲೆಲ್ಲ ಹತ್ತಿ ಮರಕೋತಿ ಆಟ ಆಡ್ತಾಯಿದ್ದಿದ್ದು, ಇಪ್ಪೆ ಮರದ ಮೇಲೆ ಹತ್ತಿ ಆಟ ಆಡ್ತಾಯಿದ್ದಿದ್ದು ಎಲ್ಲ ತುಂಬಾ ಮೆಮೊರೀಸ್ ಇದೆ ನನಗೆ.
ಇನ್ನೊಂದ್ಸಲಿ ಕಸಿನ್ಸ್ ಎಲ್ಲ ಯಾವಾಗಾದರೂ ಪ್ಲ್ಯಾನ್ ಮಾಡಿ ಮೀಟ್ ಆದಾಗ ನಾನು ಎಲ್ಲ ಮೆಮೊರೀಸು ಎಲ್ಲರ ಕೈಯಲ್ಲೂ ಹೇಳಿಸ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ. ಎಲ್ಲ ಮೆಮೊರೀಸ್ ನೆನೆಸ್ಕೊಂಡು ಬೆಂಗಳೂರು ಕಡೆ ಬಂದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.